ಅತ್ತಿಗೆಮ್ಮ ಅಣ್ಣ ಬಂದ್ರ ಆ ಹೊಲಕ್ ಬರ್ಬೇಡ ಅನ್ರಿ ನಾವ ಅಲ್ಲಿ ಒಕ್ಲ ಮುಗ್ಸ್ಕೊಂಡ್ ಬರ್ತೇವೆ ಅಣ್ಣಗೆ ಅಡಿಕೆ ಮಾರಕ್ ಹೋಗಿರ್ತಾನಲ್ರಿ ಬೆಳತನಕ ನಿದ್ಗಟ್ಟಿರ್ತಾನ ರೆಸ್ಟ್ ತಗನ್ರಿ ಇವತ್ತ ಉಂಡ್ ಹೋಗ್ಯಾನ ಅಂತ ಹೇಳ್ರಿ ಇಬ್ರು ಹ್ಞೂನ್ರಿ ಊಟ ಮಾಡೇ ಹೊಂಟ ಬಿಸಿ ರೊಟ್ಟಿ ಬಾಯಣ್ಣ ದನ ತಿಂತಾರ ಇವ್ರಿಗೆ ಅಡ್ಗಿ ಮಾಡ್ಯಾಕಿ ನನ್ ಹುಷಾರಿಲ್ದಂಗ ಆಗೈತಿ ಅಪ್ಪ ತೊಲ್ಗಿದ್ದು ಪಿಡೆಗಳು ಡಾಕ್ಟರ್ಗಾರ ಫೋನ್ ಹಚ್ತಾರೆ ಹಿಂಗೇನ್ ಹೇಳತ್ತ ಎಲ್ಲ ಬಿಡತ್ತಾಗ ಎಲ್ಲ ಇರ್ತೈತಿ ನಡಿ ನಮ್ಮ ಅತ್ತಿಗಮ್ಮ ಮತ್ತ ಲೇಟ್ ಆಗಿ ಬಂದ್ರ ಬೈದ್ ಗೀತೈತಿ ಅಣ್ಣ ನೋಡ್ಯಾರ ಅಡಿಕೆ ಮಾರಕ್ ಹೋಗಿ ಮತ್ತ ಈಗ ಅಣ್ಣಗ ಏನ ತರ್ತಾನ ನಮ್ಮಿಬ್ರಿಗೆ ಒಂದೊಂದ್ ಹಂಗೆ ತರ್ತಾನಂತ ಇವತ್ತ ಗಾಡಿ ತಿಂದಾನೆ ಅಲ್ಲಲ್ಲಿ ನೀನ್ ದೊಡ್ಡವನ ಗೊತ್ತಿಲ್ಲ ನಾ ದೊಡ್ಡವ ಅಲ್ಲೇ ನಮ್ಮ ಅಣ್ಣ ನೋಡಿ ಹೇಳಿಲ್ಲ ನಾನ್ ದೊಡ್ಡವ ನೀ ದೊಡ್ಡವ ಅಲ್ಲ ಅವ್ವ ಅಪ್ಪನ ಈಗ ಇವನಾರ ಹೇಳ್ಬೇಕ ಅವ ಇಬ್ಬರಿಗೆ ಇದು ಆಗ್ಬಾರ್ದ ನಾವು ನೀ ಕಾಂತ ನನ್ನ ಮೈನ್ ಹಾಕ್ಯಾಡ್ತಾರ ಮತ್ತ ಅಂತಂದಂಗ ಮಾಡ ಅಲ್ಲದೆ ನಾವು ಹಿಂಗೇನ್ ತರ್ತಾನೆ ಅಂದಾನ ಹಿಂಗೆ ನನಗೆ ಚೆನ್ನ ತತ್ತಾನೆ ಅಂದಾನ ನನಗೆ ಎರಡು ಅಂಗಿ ತಂದು ಕೊಡ್ತಾನೆ ಅಂತ ಅದು ಏನೋ ಹೇಳಿ ನಮ್ಮ ಮಧ್ಯ ಭಾರಿ ನಮ್ಮ ಅಣ್ಣಂದ ಅದೃಷ್ಟ ಒಳ್ಳೆ ಅದಕ್ಕೆ ನಾವೇ ಮಾಡಕ್ಕ ಅಂತ ಮುಂದಕ್ಕಿನ್ನ ನಾವು ಬಂದಂತವ್ ಎರಡು ಹೆಣ್ಣು ನನಗೊಂದು ಅಲ್ಲೇ ಮಂಜ ಅವಳಿ ಜವಳಿ ನೋಡ್ಬಿಡಪ್ಪ ಅಂತ ಬೆಲ್ ಸಿಕ್ತದ ಅವಳಿ ಜವಳಿನ ಹುಟ್ಟಿದ್ದು ಅಲ್ಲೇ ಪಟ್ಟ ಒಲೆ ಪಲ್ಯ ಅಪ್ಪ ಹೊಲಿ ಅತ್ತಿಗೆಮ್ಮ 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 ಏನ ನಿಮ್ದು ನಂಗೂ ಆರಾಮಿಲ್ಲ ಏನು ಮಾಡಿಲ್ಲ ಇವತ್ ನಾನು ಹೋಗ್ರಿ ನಂದೇನು ಹಸ್ತಲ್ಲಪ್ಪ ನಿಂದ ಹಸ್ತತೆ ಹೊಟ್ಟಿಗೆ ಆಮೇಲೆ ಒಂದು ಕೆಲಸ ಮಾಡ ನೀನು ಒಳಗೆ ಹೋಗಿ ಏನಾರ ಐತನ್ನು ನೋಡು ಒಂದು ತೊಂದರ ಹೋಗಲೇ ನಾನು ನಡೀತೈತಿ ನಿಮಗೂ ಹಸ್ತತಿ ಅಲ್ಲ ಹೋಗ್ಲಿ ಇರ್ಲಿ ನಾ ಏನು ಅಂದಲ್ಲಪ್ಪ ನೀನ್ ರಂದೆ ಇರ್ಲಿವಾದ ಜಾಸ್ತಿ ಫೋರ್ಸ್ ಮಾಡಬೇಡ ಅತ್ತಿಗೆಮ್ಮ ಪಾಪ ಆರಾಮಿಲ್ಲ ಅಂತ ಮಕ್ಕಳು ಬ್ಯಾಡ ಬಾರ್ಲಿ ಅಪ್ಪ ಅಲ್ಲಿ ಬೋರ್ನ್ಯಾಗ ನೀರು ಕುಡಿಯೋನತ್ ಬಾ ಇರ್ಲಿ ಬಾ ಹೋಗೋಣತ್ ಬಾ ಹೊಲಕ್ಕೂ ಬರಬೇಡ ಅಂತ ಹೇಳ ಅತ್ತಿಗೆಮ್ಮ ಅವ್ರ ಮಾಡ್ಕೊಂಬರ್ತಾರಂತ ಹೋಗ್ಬಾರ್ದಂತ ಅಂತಂದು ಹೇಳ್ರಿ ಒಂದ್ ಸ್ವಲ್ಪ ರೆಸ್ಟ್ ತಗನ್ರಿ ಅಣ್ಣನ ಹೋಯ್ ನಿಂತ್ಕೊಳ್ರಿ ನಿಮ್ಮ ಅಣ್ಣ ಕೇಳಿದ್ರೆ ಊಟ ಮಾಡಿ ಬಂದಂತ ಹೇಳ್ರಿ ಅಡಿಗೆ ಮಾಡಿಲ್ಲ ಇವತ್ತು ಹುಷಾರಿಲ್ದಕ್ಕ ಸರಿ ಅತ್ತಿಗೆಮ್ಮ ಹ್ಞೂ ಅತ್ತಿಗೆಮ್ಮ ಹಂಗ ತಗೋತಿಯಮ್ಮ ಉಂಡ ಹೋಗ್ಯಾವೆ ಅಂತ ಹೇಳ್ತೇವೆ ಅಣ್ಣಗ ನೀನು ಉಂಡ ಹೋದ್ರು ಅಂತ ಹೇಳತ್ತಿಗೆಮ್ಮ ಅತ್ತಿಗೆಮ್ಮ ಬಿಸಿ ರೊಟ್ಟಿನ ಕೊಟ್ಟಾಳ ಅಂತ ಹೇಳ್ತಾವ ಅತ್ತಿಗೆಮ್ಮ ಹೇಳು ಬಿಸಿ ರೊಟ್ಟಿ ಕೊಟ್ಟಾಳ ಅಂತ ಹೇಳ್ಬೇಕು ಅಣ್ಣಗ ಹ್ಞೂ ಅತ್ತಿಗೆಮ್ಮ ನಿನಗೆ ಆರಾಮಾದ್ರ ಅಷ್ಟ ಸಾಕತ್ತಿಗೆಮ್ಮ ಇನ್ನೊಂದ್ ದಿನ ನೀನ್ ಮ್ಯಾಕ್ ಎದ್ದೆ ಅಂದ್ರ ನಾವು ದೇವ್ರ ಹತ್ರ ಬೇಡ್ಕೊಂಡ್ ಬರ್ತಾವ ನಮ್ಮ ಅತ್ತಿಗೆಮ್ಮಗ ಆರಾಮಾಗಲಿ ಅಂತ ನೀ ಹಿಂಗ ಬಿಸಿ ರೊಟ್ಟಿ ಸುಟ್ ಕೊಡಂತ ಹಲೋ ಅಕ್ಕ ಪಿಡೆಗೂ ತೊಳ್ಗಿದ್ವು
ಹಾ ಓಡಿಸ್ಬಿಟ್ನವ ಹೋದ್ರು ಹೊಲಕ್ಕ. ಏನು ಮಾಡಿಲ್ಲ ನಾನು ಅಡ್ಗಿ. ಅಕ್ಕ ನೀನ್ ಹೇಳ್ದಂಗ ಮೂರು ಜನ ಅಣ್ಣ ತಮ್ಮನ್ನ ಡಿವೈಡ್ ಮಾಡಿಸ್ತಾನೆ. ತುಂಬಿದ ಮನೆ ಅಂತ ಹೇಳ್ತಾರಲ್ಲ ಅವ್ರು, ನನ್ ಬೇರೆ ಆಗತ್ತಂತ ಸಮಾಧಾನನೇ ಇಲ್ಲ. ಅವ್ರನ್ನೆಲ್ಲ ಬೇರೆ ಮಾಡಿದಂತ ತುಂಬಿದ ಮನೆ ಹೋಗಿ ಹೊಡೆದ್ ಮನೆ ಮಾಡ್ತಿರ್ತೇನೆ ನಾನು. ಲಕ್ಷ್ಮಿ ಲಕ್ಷ್ಮಿ ಬಾಯ್ಲೆ ಏನ್ ಮಾಡಕತ್ತಿದ್ದಿ ಒಳಗ? ಟಿವಿ ನೋಡಾಕತ್ತಿದ್ದೆ. ಇವಿಗೆ ಹೋದ್ ಬೆಂಕಿ ಹಚ್ಚ. ನಮ್ ತಮ್ಮಗಳು ಉಂಡೋಗ್ಯಾರ ಹೊಲಕ್ಕ. ಉಂಡೋಗ್ಯಾರ ತಗ. ನನಗೆ ಏನು ಸಿಟ್ಟು ಮಾಡೋ ನಮ್ ತಮ್ಮಗಳು ಗಟ್ಟ ಸಿಟ್ಟ ಮಾಡ್ಬೇಡ ನೀನೆ. ನಮ್ ಜೀವ ಇದ್ದಂಗ ಅವ್ರ ಇಬ್ಬಾರ. ನಿಮ್ ತಮ್ಮರಿಗೆ ಸಿಟ್ ಮಾಡಿ ನಾನು ಮತ್ತೆ ಅಂತೀಯಲ್ಲ ಈಗ ಉಂಡೋಗ್ಯಾರ ಅಂದೆ. ಅದ್ರ ನಿಧಾನ ಹೇಳ್ಬೇಕು, ಸಮಾಜದಿಂದ ಹೇಳ್ಬೇಕು. ಈ ಮಾರ್ಕೆಟಿಗೆ ಹೋಗಿ ನಾನು ಅವ್ರ ಉಪವಾಸ ದುಡಿಯಾಕತ್ತಾರ, ನೀನ್ ನೋಡಿ ಟಿವಿ ನೋಡ್ಕೊಂತ ಕುತ್ಕೊಂಡಿದ್ದಿ. ಅಲ್ಲಿ ದನಿಗೆ ನೀರ್ ಕುಡ್ಸೋರಿಲ್ಲ, ಅಲ್ಲಿ ಮೇವ್ ಹಾಕೋರಿಲ್ಲ, ಏನಿಲ್ಲ. ನೀನ್ ಯಾವಾಗ ನೋಡಿದ್ರು ತಮ್ಮಾರು ಅಂತಾರ. ನನ್ನ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ಮಾಡಲ್ಲ ಇವ್ರ. ಲಕ್ಷ್ಮಿ ಟಿವಿ ಬಂದ್ ಮಾಡಿ ಕೆಲಸ ಮಾಡೋದ್ರ ಕೆಲ್ಸಾನ ಅಲ್ಲಿ ಎತ್ತಿ ಮೇವ್ ಹಾಕದ ನೀರ್ ಹಾಕದ ಸ್ವಲ್ಪ ಕುಡ್ಸೋದು ಮಾಡ. ನಾ ಹೊಲಕ್ ಹೋಗಿ ಬರ್ತಾನೆ. ರೀ ನಿಮ್ ತಮ್ಮರು ಹೊಲಕ್ ಬರೋದ್ ಬೇಡ ಅಂತ ಹೇಳ್ಯಾರಿ. ನೀವ್ ರೆಸ್ಟ್ ತಗೋಬೇಕಂತ ಬಂದ್ ಬಿಟ್ಟ ಬರ್ರಿ. ನೋಡಿದ್ರೆ ನಮ್ ತಮ್ಮರ ನನ್ನ ಮ್ಯಾಗ ಎಷ್ಟು ಕಾಳಜಿ ಅದ ನಂದ. ನೋಡ್ಕೊಂತ ಕುಂದಿರ್ತಿಯಲ್ಲ ನಡಿ ಒಳಗ. ನಮ್ಮ ತಮ್ಮಾರ ಉಣ್ಣಾಗಂಟು ಇಲ್ಲೇ ಐತಿ ಕಟ್ಟಿಟ್ಟಿದ್ದು. ಲಕ್ಷ್ಮಿ ಏನ್ರಿ ಏನಿದೆ? ಉಣ್ಣಾಗಂಟೆ ಉಣ್ಣಾಗಂಟೆ ಮತ್ತೆ ಉಂಡು ಹೋಗ್ಯಾರ ಅಂತಂದಿ ನಮ್ಮ ತಮ್ಗಳು. ಅವ್ರು ಬಿಟ್ಟು ಹೋಗ್ಯಾರ. ನಾ ಉಣ್ಣಾಗಂಟೆ ಕಟ್ಟಿಟ್ಟಿದ್ ನಾನ ನೋಡ್ಲಾಕ್ ಹೋದ್ರೆ ನಾನೇನ್ ಮಾಡಾಕತ್ತಿ? ಅವರು ನಮ್ಮ ತಮ್ಮಗಳು ನಮ್ಮ ಜೀವ ಇದ್ದಂಗ. ನೀನ್ ಅವ್ರಿಗೆ ಏನ ಅಂದಕ್ಕನ ಅವ್ರು ಬಿಟ್ಟು ಹೋಗ್ಯಾರ. ಅಲ್ಲಿ ಹೋಗಿ ವಿಚಾರ ಮಾಡ್ಕೊಂಡ್ ಬರ್ತಾನಿಂದ ಕತ್ತಿ ಯಾವಾಗ ಬಿಡಿಸ್ತಾನಿಂದ. ಯಾವಾಗ್ಲೂ ತಮ್ಮರು ಅಂತಾರ. ಏನ್ ಸೀಮೆಗಿಲ್ಲ ತಮ್ಮರು ನೀವ್ನ ಕಂಡಿರ್ಬೋದ? ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಇಲ್ಲ ಸೀಮೆಗಿಲ್ಲ ತಮ್ಮರು.